ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ಚಿದಾನಂದ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೌ ಟು ಡ್ರಾ ವುಮೆನ್ ಫೇಸ್, ಈ ಒಂದು ಟಾಪಿಕ್ ಮೇಲೆ ಮಾಡ್ತಿರುವಂಥ ಲಾಸ್ಟ್ ವಿಡಿಯೋ ಇದು. ಈ ಒಂದು ವಿಡಿಯೋದಲ್ಲಿ ನಾನು ಏನು ರಿಮೈನಿಂಗ್ ಪಾರ್ಟ್ಸ್ ಏನಿತ್ತು ಆ ಒಂದು ಥಿಂಗ್ಸ್ನ ಕಂಪ್ಲೀಟ್ ಮಾಡ್ತೀನಿ, ಡ್ರಾಯಿಂಗ್ ಮಾಡೋದು. ಜೊತೆಗೆ ವೆರಿ ಇಂಪಾರ್ಟೆಂಟ್ ಸ್ಟೆಪ್, ಫೈನಲ್ ಸ್ಟೆಪ್ ಏನಿದೆ, ಫೈನಲ್ ಟಚ್ ಅಂತ ಏನೇನು ಕರೆಕ್ಷನ್ಸ್ ಬೇಕು ಆ ಒಂದು ಥಿಂಗ್ಸ್ನೆಲ್ಲ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಅದು, ಅದನ್ನು ಕೂಡ ಹೇಳ್ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ. ಸೊ ಹೇಳ್ಬೇಕಂದ್ರೆ ಈ ಒಂದು ವಿಡಿಯೋ ಅಂದರೆ ಈ ಒಂದು ಪಾರ್ಟ್ ಆ್ಯಕ್ಚುಲಿ ತುಂಬಾ ಇಂಪಾರ್ಟೆಂಟು. ಸೊ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ರಿಸಲ್ಟ್ ಸಿಗಬೇಕಂದ್ರೆ ಏನೇನು ಮಾಡಬೇಕು ಆ ಒಂದು ಥಿಂಗ್ಸ್ನೆಲ್ಲ ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ. ಸೊ ಕಂಪ್ಲೀಟಾಗಿ ನೋಡೋದು ಮರಿಬೇಡಿ. ಆ್ಯಂಡ್ ಜೊತೆಗೆ ನೀವಿನ್ನು ಪಾರ್ಟ್ 1 ಮತ್ತು ಪಾರ್ಟ್ 2 ನೋಡಿಲ್ಲ ಅಂದರೆ ಆ ಒಂದು ವಿಡಿಯೋ ಕೂಡ ನೋಡೋದು ಮರಿಬೇಡಿ. ಆ್ಯಂಡ್ ಈ ಒಂದು ವಿಡಿಯೋಗೆ ರಿಲೇಟೆಡ್ ಆಗಿರುವಂಥ ಏನು ಬೇರೆ ಬೇರೆ ವಿಡಿಯೋಸ್ ಲಿಂಕ್ಸ್ ಆ್ಯಂಡ್ ಮೆಟೀರಿಯಲ್ ಥಿಂಗ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅದನ್ನು ಕೂಡ ಚೆಕ್ ಮಾಡೋದು ಮರಿಬೇಡಿ. ಅದಕ್ಕಿಂತ ಮುಂಚೆ ಗೊತ್ತಲ್ಲ, ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ನಾನು ಇನ್ಸ್ಟಾಗ್ರಾಮ್ ಚಿದಾಡ್ಸ್ ಅಂತ ಅದು ಕೂಡ ಫಾಲೋ ಮಾಡೋದು ಮರಿಬೇಡಿ. ಸೊ ಬನ್ನಿ ಶುರು ಮಾಡೋಣ. ರಿಮೈನಿಂಗ್ ಈಸ್ ಒನ್ ಲಾಸ್ಟ್ ಇಯರ್ ಪಾರ್ಟ್. ಇದನ್ನು ಕೂಡ ಸೇಮ್ ಟೆಕ್ನಿಕ್ ಯೂಸ್ ಮಾಡಿ ಡ್ರಾ ಮಾಡ್ತಾ ಬರೋಣ. ಸೊ ನಾನು ಫಸ್ಟ್ ಈ ಒಂದು ಪಾರ್ಟ್ಸ್ಗಳಿಗೆ ನಾನು ಔಟ್ಲೈನ್ ಮತ್ತೊಂದು ಸಲ ಹಾಕ್ಕೊಂಡ್ಬಿಡ್ತೀನಿ, ಕ್ಲೀನಾಗಿ ಕಾಣಲಿ ಅಂತ ಅಷ್ಟೆ. ಸೊ ಅದಾದಮೇಲೆ ನೀವು ನೋಡ್ತಿರ್ಬೋದು ಹೇಗೆ ಅಲ್ಲಿ ಶೇಡಿಂಗ್ಸ್ ವೇರಿ ಆಗುತ್ತೆ ಅಂತ. ಓಕೆ, ಈಗ 5B ಪೆನ್ಸಿಲ್ ಫೈನಲ್ ಲೇಯರ್ ಕೊಟ್ಬಿಟ್ಟು ಆ ಒಂದು ಶೇಡಿಂಗ್ನ ಕಂಪ್ಲೀಟ್ ಮಾಡಿಬಿಡ್ತೀನಿ. ಅದೇ ಥರ ಏನಿದೆ ಜ್ಯುವೆಲ್ಸ್, ಈ ಒಂದು ಪಾರ್ಟ್ನ ಕೂಡ ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಬೇಡಿ. ಈ ಒಂದು ಪಾರ್ಟ್ಸ್ಗಳಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಿಲ್ಲ ನಾನು, ಬಿಕಾಸ್ ನಾನು ಜಾಸ್ತಿ ಏನಿದೆ ಫೇಸ್ ಶೇಡಿಂಗ್ಸ್ನ ಮಾತ್ರ ಹೇಳ್ಕೊಡ್ತಾ ಇದ್ದೀನಿ. ಸೊ ಓಕೆ, ಈಗ ನಾವು ಕೆಳಗಡೆ ಪಾರ್ಟಿಗೆ ಬರೋಣ. ಹ್ಯಾಂಡ್ಸ್ ಏನಿದೆ, ನೆಕ್ ಏನಿದೆ, ಈ ಒಂದು ಪಾರ್ಟ್ಸ್ನ ಡ್ರಾ ಮಾಡ್ತಾ ಬರೋಣ. ಇಲ್ಲೂ ಕೂಡ ನನಗೆ ಬೇಕಿರುವಂಥ ಬೇಸ್ ಲೇಯರ್ನ ಕಂಪ್ಲೀಟ್ಲಿ ಹಾಕ್ಬಿಡ್ತೀನಿ. ಇಟ್ಸ್ ಆಲ್ವೇಸ್ ಇದು ಒಂದೇ ಸಲ ಡ್ರಾ ಮಾಡಿದ್ರೆ ಬರೋವಂಥದ್ದಲ್ಲ. ನೀವು ಪ್ರಾಕ್ಟೀಸ್ ಮಾಡಿ 2-3 ಸಲ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ನಿಮ್ಗೇನಾದರೂ ಬೇಕಿದ್ರೆ ಈ ಒಂದು ಇಮೇಜ್ ಮೇಲೆ, ಈ ಒಂದು ಫೋಟೋ ಮೇಲೆ ನೀವು ಪ್ರಾಕ್ಟೀಸ್ ಮಾಡ್ಬೋದು. ನಿಮ್ಗೇನಾದರೂ ಈ ಒಂದು ಫೋಟೋ ಬೇಕಂದರೆ ಡೈರೆಕ್ಟಾಗಿ ಗ್ರಿಡ್ ಹಾಕಿರೋವಂಥದ್ದೇ ಫೋಟೋನ ನಾನು ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ನಾನು ಮೆನ್ಷನ್ ಮಾಡಿರ್ತೀನಿ, ನೀವು ಡೌನ್ಲೋಡ್ ಮಾಡ್ಕೋಬೋದು ಈ ಒಂದು ಫೋಟೋನೇ. ನೀವು ಈ ಒಂದು ಫೋಟೋ ಮೇಲೆ ಪ್ರಾಕ್ಟೀಸ್ ಮಾಡ್ಬೋದು ಈ ಒಂದು ವಿಡಿಯೋನ ನೋಡಿಕೊಂಡು. ಇವನ್ ಎಲ್ಲ ಪಾರ್ಟ್ಗೂ ಕೂಡ ಸೇಮ್ ಟೆಕ್ನಿಕ್ ಅಷ್ಟೇ. ಸೊ ಈ ಒಂದು ಹ್ಯಾಂಡ್ಸ್ಗೂ ಕೂಡ ಸೇಮ್ ಈ ಒಂದು ಬೇಸ್ ಲೇಯರ್ನ ಕೊಡ್ತೀನಿ. ಜಸ್ಟ್ ನೀವು ಮಾಡಬೇಕಾಗಿರೋದಿಷ್ಟೇ, ನಿಮಗೆ ಏನಿದೆ ಲೇಯರ್ಸ್ ಆ್ಯಂಡ್ ಶೇಡಿಂಗ್ಸ್ ಏನಿದೆ ಅದ್ರ ಜೊತೆ ನೀವು ಆಟ ಆಡಬೇಕಾಗುತ್ತೆ ಅಷ್ಟೇ. ನಿಮಗೆ ಎಲ್ಲೆಲ್ಲಿ ಹೈಲೈಟ್ಸ್ ಬೇಕೋ ಅಲ್ಲೆಲ್ಲಿ ಹೈಲೈಟ್ಸ್ ಕೊಡಬೇಕಾಗುತ್ತೆ, ಎಲ್ಲೆಲ್ಲಿ ಡಾರ್ಕ್ನೆಸ್ ಬೇಕೋ ಅಲ್ಲೆಲ್ಲ ಡಾರ್ಕ್ನೆಸ್ ಕೊಡ್ತಾ ಬರಬೇಕಾಗುತ್ತೆ ಅಷ್ಟೇ. ಈ ಒಂದು ಶೇಡಿಂಗ್ಸ್ನ ವೇರಿಯೇಷನ್ ಮಾಡ್ತಾ ಬರೋದೇ ಈ ಒಂದು ಡ್ರಾಯಿಂಗ್ ಥಿಂಗ್ ಅಷ್ಟೇ. ಆ ಒಂದು 3D ಎಫೆಕ್ಟ್ ಕಾಣಬೇಕಂದ್ರೆ ಈ ಒಂದು ಶೇಡಿಂಗ್ಸ್ನ ತುಂಬ ಗಮನಿಸ್ತಾ ಬರಬೇಕಾಗುತ್ತೆ. ಎಲ್ಲೆಲ್ಲಿ ಶೇಡಿಂಗ್ಸ್ ಬೇಕು, ಎಲ್ಲೆಲ್ಲಿ ಶೇಡಿಂಗ್ಸ್ ಬೇಡ, ಈ ಒಂದು ಥಿಂಗ್ಸ್ನ ಗಮನಿಸ್ತಾ ಶೇಡಿಂಗ್ ಮಾಡ್ಕೊಂಬಂದರೆ ನಿಮಗೆ ಆ ಒಂದು 3D ಲುಕ್ ಕಾಣುತ್ತೆ, ನಿಮಗೆ ಆ ಒಂದು ಪೋರ್ಟ್ರೇಟ್ ಕ್ಲೀನಾಗಿ ಬರುತ್ತೆ. ಇನ್ ಕೇಸ್ ನಿಮ್ಗೆ ಏನಾದರೂ ಕಲರ್ ಫೋಟೋ ಯೂಸ್ ಮಾಡ್ತಿದ್ರೆ ಎಷ್ಟೊಂದು ಆ್ಯಪ್ಸ್ಗಳಿದ್ದಾವೆ, ಆ ಒಂದು ಆ್ಯಪ್ಸ್ ಯೂಸ್ ಮಾಡಿ ಬ್ಲ್ಯಾಕ್ ಆ್ಯಂಡ್ ವೈಟಿಗೆ ಕನ್ವರ್ಟ್ ಮಾಡ್ಬೋದು. ನಿಮಗೆ ಇನ್ನೂ ಸ್ವಲ್ಪ ಈಸಿ ಆಗುತ್ತೆ ನಿಮಗೆ ಕಲರ್ನ. ಏಕೆಂದರೆ ನೀವು ಪೆನ್ಸಿಲಲ್ಲಿ ಮಾಡ್ತಿದ್ದೀರ ಅಂದರೆ ಆಲ್ಮೋಸ್ಟ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಬರುತ್ತೆ ಔಟ್ಪುಟ್. ಸೊ ಅದಕ್ಕೋಸ್ಕರ ನೀವೇನಾದರೂ ಬ್ಲ್ಯಾಕ್ ಆ್ಯಂಡ್ ವೈಟ್ನ ಇಟ್ಕೊಂಡು ಏನಾದ್ರು ಡ್ರಾ ಮಾಡಬೇಕಂದ್ರೆ ಎಷ್ಟೊಂದು ಆ್ಯಪ್ಸ್ಗಳಿದ್ದಾವೆ, ನೀವು ಕನ್ವರ್ಟ್ ಮಾಡ್ಕೋಬೋದು. ಪಿಕ್ಸಾರ್ಟ್ ಆಗಿರ್ಬೋದು ಅಥವಾ ಸ್ನ್ಯಾಪ್ಸೀಡ್, ತುಂಬಾ ಆ್ಯಪ್ಸ್ಗಳಿದ್ದಾವೆ. ಆ ಒಂದು ಆ್ಯಪ್ಸ್ಗಳನ್ನ ಯೂಸ್ ಮಾಡಿ ಫೋಟೋನ ಎಡಿಟ್ ಮಾಡಿಕೊಂಡು ನಿಮಗೆ ಬೇಕಾಗಿರುವಂಥ ಸೈಜ್ಗೆ ಕ್ರಾಪ್ ಮಾಡ್ಕೋಬೋದು. ಆ್ಯಂಡ್ ಏನಿದೆ ವೈಟ್ ಆ್ಯಂಡ್ ಬ್ಲ್ಯಾಕ್ ಕನ್ವರ್ಟ್ ಮಾಡ್ಬೋದು. ಈ ಒಂದು ಥಿಂಗ್ಸ್ನೆಲ್ಲ ನಿಮ್ಗೆ ಏನೇನು ಫೋಟೋ ಡ್ರಾ ಮಾಡೋದಕ್ಕೆ ಬೇಕೋ ಅದನ್ನೆಲ್ಲ ಕ್ಲೀನಾಗಿ ರೆಡಿ ಮಾಡ್ಕೋಬೇಕು. ಆ್ಯಂಡ್ ಆಲ್ವೇಸ್ ಒಳ್ಳೆ ಫೋಟೋ ಯೂಸ್ ಮಾಡಿ, ಕ್ಲಾರಿಟಿ ಇರೋವಂಥದ್ದು. ಫೋಟೋ ಡ್ರಾ ಮಾಡೋದಕ್ಕೆ ಯಾವ ಥರ ಫೋಟೋ ಇರಬೇಕು ಅಂತಲೂ ಕೂಡ ನಾನು ಹೇಳ್ಕೊಟ್ಟಿದ್ದೀನಿ. ನೀವು ನನ್ನ ಪ್ರೀವಿಯಸ್ ವಿಡಿಯೋ ಎಲ್ಲ ಕೂಡ ಚೆಕ್ ಮಾಡಿ, ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ಯೂಸ್ಫುಲ್ ಇರ್ತದೆ. ಯಾವ ಥರ ಫೋಟೋ ಚೂಸ್ ಮಾಡಬೇಕು, ಆ್ಯಂಡ್ ಯಾವ ಥರ ಶಾರ್ಪ್ ಮಾಡಬೇಕು, ಆ್ಯಂಡ್ ಯಾವ ಮೆಟೀರಿಯಲ್ಸ್ ಯೂಸ್ ಮಾಡಬೇಕು, ಆ್ಯಂಡ್ ಯಾವ ಥರ ಔಟ್ಲೈನ್ ಹಾಕೋದು, ಆ್ಯಂಡ್ ಮೆನ್ ಪೋರ್ಟ್ರೇಟ್ ಹೇಗೆ ಡ್ರಾ ಮಾಡೋದು, ವಿರಾಟ್ ಕೊಹ್ಲಿ ಡ್ರಾಯಿಂಗ್ ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಟ್ಟಿದ್ದೀನಿ. ಕಂಪ್ಲೀಟಾಗಿ ಒಂದು 4 ಪಾರ್ಟ್ಸ್ ಆಗಿ ನಾನು ಹೇಳ್ಕೊಟ್ಟಿದ್ದೀನಿ.
ಓಕೆ, ಆಲ್ಮೋಸ್ಟ್ ನಮಗೆ ಒಂದು ಬೇಸಿಕಲ್ಲ ಆ್ಯಾವ್ರೇಜ್ ಆಗಿ ಶೇಡಿಂಗ್ ಕೊಟ್ಟಾಗಿದೆ ನಮಗೆ ಎಲ್ಲ ಕಡೆ ಎಲ್ಲ. ಜಸ್ಟ್ ರಿಮೈನಿಂಗ್ ಈಸ್ ಒಂದು ಫೈನಲ್ ಟಚ್ ಕೊಡಬೇಕಾಗುತ್ತೆ. ನನ್ನ ಬೆಸ್ಟ್ ಪಾರ್ಟ್ ಏನಂದರೆ ಈ ಒಂದು ಫೈನಲ್ ಟಚ್ ಕೊಡ್ತೀನಲ್ಲ, ಅದೇ ಒಂದು ಬೆಸ್ಟ್ ಪಾರ್ಟ್. ಅದು ಹೇಗಿರುತ್ತೆ ಅಂತ ನಾನು ಮುಂದೆ ತೋರಿಸ್ತೀನಿ. ದಟ್ ಈಸ್ ದ ಲಾಸ್ಟ್ ಪಾರ್ಟ್. ಓಕೆ, ಸೊ ಆ ಪಾರ್ಟ್ನ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಓಕೆ, ಈಗ ಆಲ್ಮೋಸ್ಟ್ 90% 80% ನಮ್ಮ ಡ್ರಾಯಿಂಗ್ ಕಂಪ್ಲೀಟ್ ಆಗಿದೆ. ಇಷ್ಟಕ್ಕೆ ಬಿಟ್ಟರು ಕೂಡ ನಮಗೆ ಆ ಒಂದು ಪರ್ಸನ್ ಹೇಗಿದ್ದಾರೆ ಆ ಥರ ನಮಗೆ ಕಾಣಿಸ್ಬೋದು. ಬಟ್ ನಮಗೊಂದು ಸ್ಯಾಟಿಸ್ಫೈಯಿಂಗ್ ರಿಸಲ್ಟ್ ಬೇಕಂದರೆ ಈಗ ನೆಕ್ಸ್ಟ್ ಒಂದು ಫೈನಲ್ ಟಚ್ನ ಕೊಡಬೇಕಾಗುತ್ತೆ. ದಿಸ್ ಈಸ್ ಒನ್ ಆಫ್ ದ ಮೇನ್ ಸ್ಟೆಪ್. ಓಕೆ, ಗಮನ ಇಟ್ಟು ನೋಡಿ. ಓಕೆ, ಈಗ ನೀವು ಗಮನಿಸ್ತಿರ್ಬೋದು ಫೇಸಲ್ಲಿ ಒಂದು ಸ್ಮೂತ್ ಶೇಡಿಂಗ್ ನಮಗೆ ಕಾಣಿಸ್ತಿಲ್ಲ, ಒಂದು ರಫ್ ಟೆಕ್ಸ್ಚರ್ ಆಗಿ ಕಾಣ್ಬೋದು. ಹತ್ರದಿಂದ ನೋಡಿದಾಗ ಒಂದು ರಫ್ನೆಸ್ ಕಾಣುತ್ತೆ, ನೀವು ಗಮನಿಸ್ತಾ ಇದ್ದೀರಾ. ಸೊ ಈ ಒಂದು ರಫ್ನೆಸ್ ಹೋಗ್ಬೇಕಂದ್ರೆ ನಮಗೆ ಒಂದು ಫೈನಲ್ ಟಚ್ ಕೊಡಬೇಕಾಗುತ್ತೆ. ಅಂದರೆ ಮತ್ತೊಂದು ಸಲ ಒಂದು ಸ್ಮಾಲ್ ಶೇಡಿಂಗ್ಸ್ನ ಕೊಡ್ತಾ ಬರಬೇಕಾಗುತ್ತೆ. ಅದೇಗೆ ಅಂತ ನಾನು ಹೇಳ್ಕೊಡ್ತೀನಿ, ನೋಡ್ತಾ ಹೋಗಿ. ಓಕೆ, ಈ ಒಂದು ಫೈನಲ್ ಟಚ್ ಕೊಡಬೇಕಾದ್ರೆ 2 ಥಿಂಗ್ನ ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಒಂದು ಬಂದು ಎಲ್ಲೆಲ್ಲಿ ವೈಟ್ ಥಿಂಗ್ಸ್ ಇದೆ, ಅಂದರೆ ವೈಟ್ ಎಲ್ಲಿದೆ ಹೈಲೈಟ್ಸ್, ಆ ಒಂದು ಥಿಂಗ್ಸ್ನ ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಅದನ್ನು ನಾವು ರಬ್ ಮಾಡ್ತಾ ಬರಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಇಲ್ಲೊಂದು ಸ್ವಲ್ಪ ವೈಟ್ ಇದೆ ಆ್ಯಂಡ್ ನೆಕ್ಸ್ಟ್ ಈ ಒಂದು ಪಾರ್ಟಲ್ಲಿ ಸ್ವಲ್ಪ ವೈಟ್ ಇದೆ. ಸೊ ಈ ಥರ ಎಲ್ಲೆಲ್ಲಿ ವೈಟ್ಸ್ ಇದೆ ಅದನ್ನೆಲ್ಲ ಎರೇಸ್ ಮಾಡ್ತಾ ಬರಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಅದೇ ಥರ ನೀವು ಬ್ಲ್ಯಾಕ್ ಪಾರ್ಟ್ಸ್ನ ಇನ್ಕ್ರೀಸ್ ಮಾಡ್ತಾ ಬರಬೇಕಾಗುತ್ತೆ. ಲೈಕ್ ಈ ಒಂದು ಪಾರ್ಟಲ್ಲಿ ಜಾಸ್ತಿ ಡಾರ್ಕ್ನೆಸ್ ಇದೆ, ಸೊ ಈ ಒಂದು ಪಾರ್ಟಲ್ಲಿ ಜಾಸ್ತಿ ಡಾರ್ಕ್ನೆಸ್, ಆ ಒಂದು ಪಾರ್ಟಲ್ಲಿ. ಸೊ ಈ ಒಂದು ಥಿಂಗ್ಸ್ಗಳನ್ನೆಲ್ಲ ಇನ್ಕ್ರೀಸ್ ಮಾಡ್ತಾ ಇಲ್ಲಿ ವೈಟ್ ಪಾರ್ಟ್ಸ್ ಇದೆ ಅವನ್ನೆಲ್ಲ ಎರೇಸ್ ಮಾಡ್ತಾ ಬರೋದೇ ಒಂದು ಲಾಸ್ಟ್ ಸ್ಟೇಜ್ ಅನ್ಬೋದು, ಒಂದು ಫೈನಲ್ ಟಚ್ ಅನ್ಬೋದು ಅಷ್ಟೇ, ಇನ್ನೇನಿಲ್ಲ. ಜಸ್ಟ್ ಸಿಂಪಲ್ ಸ್ಟೆಪ್ ಅನ್ಬೋದು, ಬಟ್ ರಿಸಲ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಮೇಝಿಂಗ್ಲಿ ರಿಸಲ್ಟ್ ಕೊಡುತ್ತೆ ನಿಮಗೆ. ಸೊ ಓಕೆ, ಇದನ್ನು ಮಾಡ್ತಾ ಬರೋಣ. ಸೊ ನಾನು ಇದನ್ನು ಶುರು ಮಾಡ್ತಾ ಬರೋದಕ್ಕೆ ಫಸ್ಟ್ ಹೈಲೈಟ್ಸ್ ಅಂದರೆ ಟಾಪ್ ಟು ಬಾಟಮ್ ನಾನು ಎರೇಸ್ ಮಾಡ್ತಾ ಬರ್ತೀನಿ. ಸೊ ಈಗ ನಾನು ಏನು ಮಾಡ್ತೀನಿ ಅಂದರೆ ಮೇಲಿಂದ ಕೆಳಗೆ ನನಗೆ ವೈಟ್ ಹೈಲೈಟ್ಸ್ ಎಲ್ಲೆಲ್ಲಿ ಬೇಕೋ ಅದನ್ನು ನಾನು ಎರೇಸ್ ಮಾಡ್ತಾ ಬರ್ತೀನಿ. ಸೊ ಈ ಒಂದು ಎರೇಸ್ ಮಾಡೋದಕ್ಕೆ ನಾನು ಟಾಂಬೋ ಎರೇಸರ್ನ ಯೂಸ್ ಮಾಡ್ತಾಯಿದ್ದೀನಿ. ಈ ಒಂದು ಎರೇಸರ್ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂದರೆ ಇದ್ರ ಬಗ್ಗೆನೂ ಕೂಡ ಒಂದು ಸಪ್ರೇಟ್ ವೀಡಿಯೋ ಮಾಡಿದ್ದೀನಿ. ಆ ಒಂದು ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅಥವಾ ನೀವು ಚೆಕ್ ಮಾಡ್ಬೋದು ನನ್ನ ಪ್ರೀವಿಯಸ್ ವೀಡಿಯೋನ. ಆ್ಯಂಡ್ ಈ ಒಂದು ಟೂಲ್ನೂ ಕೂಡ ನೋಡ್ಬೋದು. ಆ್ಯಂಡ್ ಓಕೆ, ಈಗ ಶುರು ಮಾಡ್ತೀನಿ. ಓಕೆ, ಈಗ ಇಮೇಜ್ನೂ ಕೂಡ ಗಮನಿಸ್ತಾ ಬನ್ನಿ. ಜಸ್ಟ್ ನಾನು ಒಂದು ಸ್ವಲ್ಪ ಪಕ್ಕದಲ್ಲಿ ಇಮೇಜ್ನೂ ಕೂಡ ಇಟ್ಟಿದ್ದೀನಿ, ಜೊತೆಗೆ ಒಂದು ಡ್ರಾಯಿಂಗ್ ಕೂಡ ತೋರಿಸ್ತಾ ಇದ್ದೀನಿ ವೈಟ್ ಪಾರ್ಟ್ಸ್ ಎಲ್ಲೆಲ್ಲಿದೆ ಅಂತ. ಸೊ ಈ ಒಂದು ಪಾರ್ಟಲ್ಲಿ ಜಾಸ್ತಿ ವೈಟ್ ಇದೆ, ಸೊ ಆ ಒಂದು ಥಿಂಗ್ನ ನಾನು ಎರೇಸ್ ಮಾಡ್ತೀನಿ. ಇದು ಟಾಂಬೋ ಎರೇಸರ್ ಅಲ್ಲ, ನೀಡಬಲ್ ಎರೇಸರ್ ಅಂತಾರೆ. ಓಕೆ, ಈ ಒಂದು ನೀಡಬಲ್ ಎರೇಸರ್ನ ಯೂಸ್ ಮಾಡಿ ನಾನು ವೈಟ್ ಹೈಲೈಟ್ಸ್ನ ಕೊಡ್ತಾ ಬರ್ತೇನೆ. ಇದ್ರ ಯೂಸ್ ಏನಂದರೆ ನೀವು ನೋಡ್ತಿರ್ಬೋದು, ನಾನು ಹೇಗೆ ಇಮೇಜಲ್ಲಿ ಎರೇಸ್ ಮಾಡ್ತಿಲ್ಲ, ಜಸ್ಟ್ ಒಂದು ಪ್ರೆಸ್ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಈ ಥರ ಪ್ರೆಸ್ ಮಾಡಿದಾಗ ನಮಗೆ ಮೇಲ್ಗಡೆ ಇರುವಂಥ ಲೇಯರ್ ನಮಗೆ ಎರೇಸ್ ಆಗ್ತಾ ಬರುತ್ತೆ. ಕೆಳಗಡೆ ಇರುವಂಥ ಬೇಸ್ ಲೇಯರ್ ಹಾಗೇ ಇರುತ್ತೆ. ಇದು ಲೇಯರ್ ವೈಸ್ ಎರೇಸ್ ಮಾಡೋದಕ್ಕೆ ಯೂಸ್ ಮಾಡುವಂಥ ಎರೇಸರ್ ಅಷ್ಟೇ. ನಿಮ್ಗೇನಾದರೂ ಇಲ್ಲ ಅಂದರೆ ನಾರ್ಮಲ್ ಎರೇಸರ್ ಕೂಡ ಎರೇಸ್ ಮಾಡ್ಬೋದು. ಓಕೆ, ಇದೇ ಥರನೇ ಫುಲ್ಲಿ ನಮಗೆ ವೈಟ್ ಪಾರ್ಟ್ ಎಲ್ಲೆಲ್ಲಿ ಬೇಕು ಅದನ್ನು ನಾವು ಎರೇಸ್ ಮಾಡ್ತಾ ಬರ್ತೇನೆ ನಾನು. ಸೊ ನೀವು ಅಂದ್ಕೊತಿರ್ಬೋದು ಮೈಂಡಲ್ಲಿ ಏನು ಆಲ್ಮೋಸ್ಟ್ ಎಲ್ಲ ಕಡೆ ಎಲ್ಲ ಎರೇಸ್ ಮಾಡ್ತಾ ಬರ್ತಿದ್ದಾರೆ ಅಂತ. ಸೊ ಫೈನಲ್ ಟಚ್ ಅಂದರೆ ಇದೆ, ನಮಗೆ ಎಲ್ಲೆಲ್ಲಿ ಬೇಕು ಕರೆಕ್ಷನ್ಸ್ ಆ ಒಂದು ಪಾರ್ಟ್ಸ್ನ ಎರೇಸ್ ಮಾಡ್ತಾ ಬರಬೇಕಾಗುತ್ತೆ. ಓಕೆ, ನಾ ಈಗ ವೈಟ್ ಹೈಲೈಟ್ಸ್ ಕೊಟ್ಟಾಯಿತು. ಸೆಕೆಂಡ್ಸ್ ಥಿಂಗ್ ಈಸ್ ನಾವು ಎಲ್ಲೆಲ್ಲಿ ಡಾರ್ಕ್ನೆಸ್ ಬೇಕೋ ಅದನ್ನು ಇನ್ಕ್ರೀಸ್ ಮಾಡಬೇಕು. ಸೊ ಯಾವ ಪೆನ್ಸಿಲ್ ಯೂಸ್ ಮಾಡಬೇಕು ಅಂತ ಬಂದಾಗ ಇದಕ್ಕೆ ನಾನು 2B ಪೆನ್ಸಿಲ್ನ ಯೂಸ್ ಮಾಡ್ತೀನಿ. ಓಕೆ, ನಾನು 5B ಕೂಡ ಯೂಸ್ ಮಾಡ್ತಿಲ್ಲ ಆ್ಯಂಡ್ HB ಕೂಡ ಯೂಸ್ ಮಾಡ್ತಿಲ್ಲ. ಒಂದು ಮೀಡಿಯಮ್ ಗ್ರೇಡ್ ದಟ್ ಈಸ್ ಬಂದುಬಿಟ್ಟು ಒಂದು 2B ಪೆನ್ಸಿಲ್ನ ಯೂಸ್ ಮಾಡಿ ನಾನು ಡಾರ್ಕ್ನೆಸ್ನ ಇನ್ಕ್ರೀಸ್ ಮಾಡ್ತಾ ಬರ್ತೇನೆ. ಓಕೆ, ಈಗ ಫಸ್ಟ್ ಮೇಲಿಂದ ಮಾಡ್ಕೊಂಬರ್ತೀನಿ. ನಾನು ಆಲ್ವೇಸ್ ಟಾಪ್ ಟು ಬಾಟಮ್ ಡ್ರಾ ಮಾಡ್ತಾ ಬರ್ತೀನಿ. ಸೊ ಮೇಲ್ಗಡೆ ನಮಗೆ ಎಲ್ಲೆಲ್ಲಿ ಡಾರ್ಕ್ನೆಸ್ ಬೇಕೋ ಅದನ್ನು ನಾನು ಡಾರ್ಕ್ನೆಸ್ನ ಇನ್ಕ್ರೀಸ್ ಮಾಡ್ತಾ ಹೋಗ್ತೀನಿ. ಸೊ ಫಾರ್ ಎಕ್ಸಾಂಪಲ್, ನಮಗೆ ಇಮೇಜ್ ನೋಡ್ತಾ ಗಮನಿಸ್ತಾ ಬರ್ಬೋದು ಎಲ್ಲೆಲ್ಲಿ ಡಾರ್ಕ್ನೆಸ್ ಇದೆ ಅಂತ. ಸೊ ಈ ಒಂದು ಪಾರ್ಟ್ನಲ್ಲಿ ಡಾರ್ಕ್ನೆಸ್ ಜಾಸ್ತಿ ಇದೆ. ಸೊ ಅದನ್ನು ಇನ್ನೊಂದು ಸ್ವಲ್ಪ ಶೇಡಿಂಗ್ ಮಾಡ್ತಾ ಬರ್ತೀನಿ. 2Bದಲ್ಲಿ ಸ್ಮೂತ್ ಶೇಡಿಂಗ್ ಕೊಡ್ತೀನಿ.
ಇನ್ನೊಂದು ಸ್ವಲ್ಪ ಸ್ಮೂತ್ನೆಸ್ ಬೇಕಂದರೆ ನಿಮ್ಗೆ ಏನಾದ್ರು ಪೇಷನ್ಸ್ ಇದ್ದರೆ ಇನ್ನೊಂದು ಸಲ 2B ಪೆನ್ಸಿಲ್ ಅಥವಾ HB ಪೆನ್ಸಿಲ್ ತೊಗೊಂಡು ಮತ್ತೊಂದು ಸಲ ಶೇಡಿಂಗ್ ಮಾಡ್ಕೊಂಡು ಬಂದರೆ ನಿಮ್ಗೊಂದು ಇನ್ನೊಂದು ಸ್ವಲ್ಪ ಸ್ಮೂತ್ನೆಸ್ ಸಿಗುತ್ತೆ ಜಾಸ್ತಿ. ಸೊ ಇನ್ನೊಂದೇನೆಂದರೆ, ನೀವು ವೈಟ್ ಪ್ಯಾಚಸ್ ಏನಿದ್ರೆ ಅಂದರೆ ವೈಟ್ ಹೈಲೈಟ್ಸ್ ಏನು ಕೊಟ್ಟಿದ್ರಿ ಆ ಒಂದು ಪಾರ್ಟ್ನ ಕೂಡ ಕರೆಕ್ಷನ್ ಮಾಡ್ತಾ ಬರಬೇಕಾಗುತ್ತೆ. ಜಸ್ಟ್ ಒಂದು ವೈಟ್ ಹೈಲೈಟ್ ಕೊಟ್ಬಿಟ್ಟು ಬೌಂಡ್ರಿನ ಹಂಗೆ ಡಿಫ್ರೆನ್ಸಾಗಿ ಬಿಡೋದಿಲ್ಲ, ಯಾಕೆಂದರೆ ಬ್ಲೆಂಡ್ ಮಾಡಬೇಕಾಗುತ್ತೆ. ಒಂದು ಡಾರ್ಕ್ ಪಾರ್ಟ್ ಏನಿದೆ, ಒಂದು ವೈಟ್ ಪಾರ್ಟ್ ಏನಿದೆ, ಅವೆರಡನ್ನೂ ಕೂಡ ಬ್ಲೆಂಡ್ ಮಾಡಬೇಕಾಗುತ್ತೆ. ಸೊ ಅದನ್ನು ಕೂಡ ನೀವು ಮಾಡ್ತಾ ಬರಬೇಕಾಗುತ್ತೆ. ಓಕೆ, ನೀವು ಈ ಒಂದು ಪಾರ್ಟ್ನಲ್ಲಿ ಗಮನಿಸ್ತಿರ್ಬೋದು ನಾನು ಹೇಗೆ ಮುಂಚೆ ಇರುವಂಥ ಶೇಡಿಂಗ್ನ ಶೇಡ್ ಮಾಡ್ತಾಯಿದ್ದೀನಿ, ಜೊತೆಗೆ ಅಲ್ಲೊಂದು ವೈಟ್ ಹೈಲೈಟ್ ಏನಿದೆ ಅದನ್ನು ಕೂಡ ನಾನು ಬ್ಲೆಂಡ್ ಮಾಡ್ತಾಯಿದ್ದೀನಿ. ಸೊ ನಮಗೆ ಒಂದು ಬೌಂಡ್ರಿ ಲೈನ್ ಗೊತ್ತಾಗಬಾರ್ದು, ಎಲ್ಲಿ ಎಂಡ್ ಆಗಿದೆ ಎಲ್ಲಿ ಸ್ಟಾರ್ಟ್ ಆಗಿದೆ ಅಂತ. ಸೊ ಈ ಥರ ಮಾಡಿದ ತಕ್ಷಣ ನಮಗೆ ಗೊತ್ತಾಗಲ್ಲ. ಸೊ ಓಕೆ ಗೈಸ್, ಇದೇ ಥರನೇ ನಾನು ಕಂಪ್ಲೀಟ್ಲಿ ಹೋಲ್ ಫೇಸ್ನ ನಾನು ಡಾರ್ಕ್ನೆಸ್ ಫೈನಲ್ ಟಚ್ನ ಕೊಡ್ತಾ ಬರ್ತೀನಿ. ಸೊ ಈ ಒಂದು ಲಿಪ್ಸ್ ಮೇಲ್ಗಡೆ ಕೂಡ ಈ ಒಂದು ಪಾರ್ಟಲ್ಲೂ ಕೂಡ ನಾನು ಔಟ್ಲೈನ್ ಕೊಡ್ತೀನಿ. ಈ ಒಂದು ಪಾರ್ಟಲ್ಲೂ ಕೂಡ ನಾನು ಡಾರ್ಕ್ನೆಸ್ ಇನ್ಕ್ರೀಸ್ ಮಾಡ್ತೀನಿ. ಆ್ಯಂಡ್ ನೋಸ್ ಪಾರ್ಟಲ್ಲೂ ಕೂಡ ನೀವು ಗಮನಿಸ್ತಿರ್ಬೋದು ಹೇಗೆ ಅಲ್ಲಿ ಚೇಂಜಸ್ ಕಾಣ್ತಿದೆ ಅಂತ. ಆ್ಯಂಡ್ ಈವನ್ ಹ್ಯಾಂಡ್ಸ್ ಪಾರ್ಟಿಗೆ ಬಂದಾಗ, ಸೊ ಈವನ್ ನೀವು ಹ್ಯಾಂಡ್ಸ್ ಮಾಡಬೇಕಾದ್ರೂ ಕೂಡ ಸೇಮ್ ಅದೇ ಥರನೇ ಎಲ್ಲೆಲ್ಲಿ ಜಾಸ್ತಿ ಡಾರ್ಕ್ನೆಸ್ ಬೇಕು. ಸೊ ಈ ಥರ ಸ್ವಲ್ಪ ಈ ಒಂದು ಕತ್ತಲು ಬೆಳಕಿನ ಆಟ ಅಂತಾರಲ್ಲ, ಜಸ್ಟ್ ಇದನ್ನೇ ನೀವು ಮಾಡಬೇಕಾಗಿರುವಂಥದ್ದು. ಹೈಲೈಟ್ಸ್ ಏನಿದೆ, ಡಾರ್ಕ್ನೆಸ್ ಏನಿದೆ, ಅವೆರಡು ಕಡೆ ಶೇಡಿಂಗ್ಸ್ ಜೊತೆ ಆಟ ಆಡ್ತಾ ಬಂದರೆ ನಿಮಗೆ ಅರ್ಥ ಆಗುತ್ತೆ, ಡ್ರಾಯಿಂಗ್ಸ್ನ ಕಲಿತೀರ. ಆ್ಯಂಡ್ ನೆಕ್ಸ್ಟ್ ಒನ್ ಮೋರ್ ಥಿಂಗ್ ಈಸ್, ಒಂದು ಸಲ 8B ಪೆನ್ಸಿಲ್ ತೊಗೊಂಡು ನಮಗೆ ತುಂಬ ಡಾರ್ಕ್ನೆಸ್ ಎಲ್ಲೆಲ್ಲಿದೆ, ಲೈಕ್ ಐ ಪಾರ್ಟ್ ಏನಿದೆ, ಐ ಬೌಂಡ್ರೀಸ್ ಏನಿದೆ, ಅದನ್ನು ಸ್ವಲ್ಪ ಡಾರ್ಕ್ನೆಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಈ ಒಂದು ಯಾವುದೇ ವಿಡಿಯೋ ಆಗಿರಲಿ ಒಂದೇ ಸಲ ನೋಡಿದ್ರೆ ಬರೋದಿಲ್ಲ, ಒಂದು 2-3 ಸಲ ನೋಡಬೇಕಾಗುತ್ತೆ. ಜೊತೆಗೆ ನೀವು ಇದನ್ನು ನೋಡ್ತಾನೆ ಪ್ರಾಕ್ಟೀಸ್ ಮಾಡಿದ್ರೆ ಇನ್ನೂ ಒಳ್ಳೆಯದು. ಸೊ ಪ್ರಾಕ್ಟೀಸ್ ಇಸ್ ದ ಒನ್ ಮೋರ್ ಥಿಂಗ್, ಮಾಡಲೇಬೇಕು. ನೀವು ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ನೀವು ಟೆಕ್ನಿಕ್ ಡ್ರಾ ಮಾಡುವಂಥ ಸ್ಕಿಲ್ನ ಕಲಿಯೋದು, ಒಂದು ಡ್ರಾ ಮಾಡುವಂಥ ಮೆಥಡ್ನ ಕಲಿಯೋದು, ಅದು ಜಸ್ಟ್ 20% ಅಷ್ಟೇ. ಇನ್ನು ಮಿಕ್ಕಿರುವಂಥ 80% ನಿಮ್ಮ ಪ್ರಾಕ್ಟೀಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಯಾವ ಥರ ಪ್ರಾಕ್ಟೀಸ್ ಮಾಡಿ ಇಂಪ್ರೂವ್ ಮಾಡ್ಕೊತೀರಾ ಅದು ನಿಮಗೆ ಬಿಟ್ಟಿದ್ದು. ಸೊ ಆಲ್ವೇಸ್ ಆ ಒಂದು 80% ಇಂಪ್ರೂವ್ಮೆಂಟ್ ನಿಮ್ಮ ಕೈಯಲ್ಲಿರುತ್ತೆ. ಈ ಒಂದು ಮೆಥಡ್ಸ್, ಈ ಒಂದು ವಿಡಿಯೋಸ್, ಇದೆಲ್ಲ ಜಸ್ಟ್ ಒಂದು 20% ಅಷ್ಟೇ ನಿಮಗೆ ಹೇಳ್ಕೊಡುವಂಥದ್ದು. ನೆಕ್ಸ್ಟ್ 80% ನೀವು ಇಂಪ್ರೂವ್ ಮಾಡುವಂಥದ್ದು ನಿಮ್ಮ ಕೈಲಿರುತ್ತೆ. ಸೊ ಆಲ್ವೇಸ್ ಪ್ರಾಕ್ಟೀಸ್ ಮಾಡಿ, ಪೇಷನ್ಸಿಂದ ಆರಾಮಾಗಿ ಮಾಡಿ. ಒಂದು ಟ್ಯುಟೋರಿಯಲ್ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊತೀನಿ. ಯೂಸ್ಫುಲ್ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡಿ. ಯಾರ್ಯಾರಿಗೆ ಡ್ರಾಯಿಂಗ್ ಇಂಟ್ರೆಸ್ಟ್ ಇದೆ ಅವ್ರಿಗೂ ಕೂಡ ಈ ಒಂದು ಚಾನಲ್ ಬಗ್ಗೆ ತಿಳಿಸಿ. ಇದೇ ಥರನೇ ಆರ್ಟ್ ಟ್ಯುಟೋರಿಯಲ್ ವೀಡಿಯೋಸ್, ಪೇಂಟಿಂಗ್ ಆಗಿರ್ಬೋದು, ಡ್ರಾಯಿಂಗ್ ಶೇಡಿಂಗ್ಸ್ ಆಗಿರ್ಬೋದು, ಅಥವಾ ಆರ್ಟ್ ಮೆಟೀರಿಯಲ್ಸ್ ರಿವ್ಯೂ ಆಗಿರ್ಬೋದು, ವ್ಲಾಗ್ಸ್ ಆಗಿರ್ಬೋದು, ಈ ಥರ ತುಂಬಾ ಒಳ್ಳೊಳ್ಳೆ ಕಂಟೆಂಟ್ಸ್ಗಳನ್ನ ನಾನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಸೊ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಜೊತೆಗೆ ನನ್ನ ಇನ್ಸ್ಟಾಗ್ರಾಮ್ ಐಡಿ ಚಿದಾರ್ಸ್ ಅಂತ, ಅದು ಕೂಡ ಫಾಲೋ ಮಾಡಿ. ನನ್ನ ರೆಗ್ಯುಲರ್ ಅಪ್ಡೇಟ್ಸ್, ನನ್ನ ಡ್ರಾಯಿಂಗ್ಸ್, ನನ್ನ ಅದರ್ ವರ್ಕ್ಸ್ನೆಲ್ಲ ನೀವು ಅಲ್ಲಿ ನೋಡ್ಬೋದು. ಸೊ ನೀವು ಹೋಲ್ ವಿಡಿಯೋ ನೋಡಿದ್ರೆ ಗೊತ್ತಿರುತ್ತೆ ನಿಮಗೆ ಎಷ್ಟು ಮೆಟೀರಿಯಲ್ಸ್ನ ನಾನು ಯೂಸ್ ಮಾಡಿದೆ ಅಂತ. ಸೊ ಆ ಒಂದು ಮೆಟೀರಿಯಲ್ಸ್ ಬಗ್ಗೆ ಎಲ್ಲ ಜಾಸ್ತಿ ಇನ್ಫಾರ್ಮೇಷನ್ ಬೇಕೆಂದರೆ ಗೊತ್ತಲ್ಲ, ಒಂದು ಸಪ್ರೇಟ್ ವಿಡಿಯೋ ಇದೆ, ಆಲ್ ಮೈ ಆರ್ಟ್ ಮೆಟೀರಿಯಲ್ಸ್ ಅಂತ. ಸೊ ಅದನ್ನು ಕೂಡ ನೋಡಿ, ಯೂಸ್ಫುಲ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ ಯು ಸೋ ಮಚ್ ಕೊನೆವರೆಗೂ ನೋಡಿದ್ದಕ್ಕೆ. 3 ವಿಡಿಯೋ ನೋಡಿದರೆ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಮಾಡೋದು ಹೇಗೆ ಅಂತ. ಸೊ ನೀವೇನು ಕಂಪ್ಲೀಟಾಗಿ ನೋಡಿಲ್ಲ ಅಂದರೆ ಆ 1-2 ವಿಡಿಯೋ ಕೂಡ ನೋಡೋದು ಮರಿಬೇಡಿ. ಜೊತೆಗೆ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊತೀನಿ. ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ನಿಮ್ಮ ಫೀಡ್ಬ್ಯಾಕ್ ಕೂಡ ತುಂಬಾ ಇಂಪಾರ್ಟೆಂಟ್. ಜೊತೆಗೆ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೂ ಕೂಡ ಶೇರ್ ಮಾಡಿ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಅವರೆಲ್ಲರಿಗೂ ಶೇರ್ ಮಾಡಿ. ಇದೇ ಥರ ಕನ್ನಡದಲ್ಲಿ ಕಂಟೆಂಟ್ಸ್ಗಳು ಬರ್ತಾನೆ ಇರುತ್ತೆ ನನ್ನ ಚಾನಲಲ್ಲಿ, ರಿಲೇಟೆಡ್ ಟು ಆರ್ಟ್ ವರ್ಕ್ಸ್, ಕ್ರಿಯೇಟಿವಿಟಿ, ಡಿಸೈನ್ಸ್, ಎಕ್ಸೆಟ್ರಾ ಎಕ್ಸೆಟ್ರಾ. ಸೊ
ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಮತ್ತೊಂದು ಹೊಸ ಟಾಪಿಕ್ ಜೊತೆಗೆ, ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ ತರ್ತೀನಿ. ಆ್ಯಂಡ್ ಮೇ ಬಿ ಫೋಟೋಶಾಪ್ ಟ್ಯುಟೋರಿಯಲ್ ಟ್ರೈ ಮಾಡೋಣ ಅಂತ ಇದ್ದೀನಿ. ಓಕೆ, ವಿಲ್ ಸಿ ಯಾವ ಟಾಪಿಕ್ ಫೈನಲೈಸ್ ಆಗುತ್ತೆ ಅಂತ. ಆ ಒಂದು ಟಾಪಿಕ್ ಮೇಲೆ ವಿಡಿಯೋಸ್ಗಳು ಮಾಡ್ತೀನಿ. ಸದ್ಯಕ್ಕೆ ನನ್ನ ಬೇರೆ ವಿಡಿಯೋಸ್ ಕೂಡ ನೋಡ್ತಾ ಇರಿ. ಜೊತೆಗೆ ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮ್ ಮಾಡಿ ಚಿದಾರ್ಸ್ ಅಂತ, ಅದಕ್ಕೆ ಫಾಲೋ ಮಾಡೋದು ಮರಿಬೇಡಿ. ಸೊ ನೀವು ಕೂಡ ಡ್ರಾಯಿಂಗ್ನ ಟ್ರೈ ಮಾಡಿದ್ನೆಲ್ಲ ಸೆಂಡ್ ಮಾಡಿ, ನೋಡೋಣ ಹೇಗೆ ಮಾಡಿದ್ದೀರಾ, ಹೇಗೆ ಯೂಸ್ಫುಲ್ ಆಗಿದೆ ಅಂತ ಎಲ್ಲ ನೋಡೋಣ. ಓಕೆ, ಸೊ ಮತ್ತೊಂದು ವಿಡಿಯೋ ಜೊತೆ ಬೇಗ ಬರ್ತೀನಿ. ಅಂಟಿಲ್ ದೆನ್ ಕೀಪ್ ವೇಟಿಂಗ್. ಬಾಯ್.